ಮಾನ್ಯರೇ, ನಾನು ಯೋಗಿ ನಿಶಿಂಜಿ. ಹೂ ಆಮ್ ಈ ಸೀರೀಸಲ್ಲಿ ನಾನು ಇವತ್ತು 4ನೇ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೇನೆ. ಹೂ ಆಮ್ ಎಂಬುದು ಉಪನಿಷತ್ನಲ್ಲಿ ಬರುವ ವಾಕ್ಯ. ಈಗ ಅರುಣಿ ಭೃಗುವಿಗೆ ಹೇಳ್ತಾನೆ, ಭೃಗು ತನ್ನ ತಂದೆಯೊಡನೆ ಕೇಳ್ತಾನೆ, ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ. ಅವರು ಹೇಳ್ತಾರೆ, ನೀನು ತಪಸ್ಸು ಮಾಡು ಅಂತೇಳಿ. ಭೃಗುಮನಿಗೆ ಮುನಿಗೆ ಹೇಳ್ತಾರೆ, ನೀನು ತಪಸ್ಸನ್ನು ಮಾಡು ಅಂತ. ಆತ ತಪಸ್ಸಿಗೆ ತೊಡಗುತ್ತಾನೆ. ಹಲವು 2, 3, 4, 5 ವರ್ಷಗಳ ಕಾಲ ತಪಸ್ಸಿನಿಂದ ಮನಸ್ಸು ಮಾಡಿ ಅವನಿಗೆ ತಿಳಿದಿದೆ. ಹೌದು, ಒಂದು ತಂದೆ ಹತ್ರ ಹೇಳ್ತಾನೆ, ಹೌದು ನನಗೆ ತಿಳಿದಿದೆ ಈಗ ಅಂತೇಳಿ. ಏನು ಅಂತ ಕೇಳ್ತಾರೆ ತಂದೆ. ಅನ್ನಂ ಬ್ರಹ್ಮ, ಅಂದರೆ ಈ ಸ್ಥೂಲ ದೇಹ ಏನಿದೆ ಅದುವೇ ಬ್ರಹ್ಮ ಅಂತೇಳಿ. ಅಂದರೆ ನಾವು ಏನು ಉಣ್ಣುತ್ತೇವೋ ತಿನ್ನುತ್ತೇವೋ, ಈ ಮಾಂಸಗೊಂಡವೋ, ಈ ಎಲುಬೋ, ಈ ರಕ್ತವೋ, ಈ ಮೆದುಳೋ, ಈ ಕೂದಲೋ, ಇವುಗಳಿಂದ ಕೂಡಿದದ್ದೇ ನಾನು, ಈ ಸ್ಥೂಲ ದೇಹವೇ ನಾನು ಅಂತ ಹೇಳ್ತಾನೆ. ಯಾರ ಹತ್ರ? ತಂದೆ ಹತ್ರ. ತಂದೆ ಹೇಳ್ತಾನೆ, ಅದು ಹೌದು, ಆದರೆ ಇನ್ನೂ ಹೆಚ್ಚಿನದು ಇದೆ ಅಂತ ಹೇಳ್ತಾನೆ. ಏನು ಅಂತ ಹೇಳ್ದ. ಹೋಗು ತಪಸ್ಸು ಮಾಡು. ಪುನಃ ಈ ಭೃಗುಮುನಿ ಪುನಃ ತಪಸ್ಸು ಮಾಡ್ತಾನೆ, ತಿಳಿದುಕೊಳ್ಳುತ್ತಾನೆ. ಪುನಃ 2-3 ವರ್ಷಗಳ ನಂತರ ಬಂದು, ಹೌದು ಅವನಿಗೆ ತಿಳಿತದೆ, ಹೌದಲ್ಲ ಎಲ್ಲ ಊಟ ಮಾಡಿ ಎಲ್ಲ ಚೆನ್ನಾಗಿದೆ, ಆದರೆ ಒಂದು 5 ನಿಮಿಷ ನನ್ನ ಪ್ರಾಣವನ್ನು ಮೂಗನ್ನು ಹಿಡಿದು ಬಾಯನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳೇ ಆಗ್ತಿಲ್ಲ, ಈ ದೇಹ ಹೊರಟು ಹೋಗ್ತದೆ. ಹಾಗಾದ್ರೆ ಅನ್ನಕ್ಕಿಂತಲೂ ಮಿಗಿಲಾದದ್ದು ಏನೋ ಒಂದಿರಬೇಕು, ಈ ಜೀವಂತವಾಗಿರ್ಬೇಕಾದ್ರೆ ಇನ್ನೊಂದಿರಬೇಕು. ಅದು ಯಾವುದು? ಪ್ರಾಣಂ ಬ್ರಹ್ಮ ಅಂತ ಬರ್ತಾರೆ. ಈಗ ಅವನಿಗೆ ತಿಳಿತದೆ, ಪ್ರಾಣ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಪ್ರಾಣಾಯಾಮ ಮುಂತಾದವುಗಳನ್ನು ಮಾಡಬೇಕು. ಯಾಕೆ? ಪ್ರಾಣ ಅಂದರೆ ಆಯಾಮ ಅಂದರೆ ಪ್ರಾಣವನ್ನು ತೆಗೆದುಕೊಳ್ಳುವುದು, ನಾವು ಗಾಳಿಯನ್ನು ತೆಗೆದುಕೊಳ್ಳುವುದು ಅಲ್ಲ. ಯಾಕೆಂದ್ರೆ ಹೊರಗಿನ ಗಾಳಿಯಲ್ಲಿ ನಮಗೆ ಬೇಕಾಗಿರುವ ಚೈತನ್ಯ ಮತ್ತು ಪ್ರಾಣ ಇದೆ, ಜಸ್ಟ್ ಆಕ್ಸಿಜನ್ ಅಥವಾ ಗಾಳಿ ಅಲ್ಲ. ಯಾಕೆಂದರೆ ಭಗವಂತನು ಈಸ್ ವಿದಿನ್ ಅಸ್ ಅಂಡ್ ಔಟ್ಸೈಡ್ ಆಲ್ಸೋ, ಈಸ್ ಓಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ ಎಂಬುದು ನಮಗೆ ಸರ್ವವ್ಯಾಪಿ, ಇದು ನಮಗೆ ತಿಳಿದಿರುವುದು. ಆದ್ದರಿಂದ ನಾವು ಏನು ಹೇಳ್ತೇವೆ, ನಿಯತಿ ಎಂಬ ಮಾಯೆಯ ಕಾರಣದಿಂದ ನಾವೇನು ಯೋಚಿಸ್ತೇವೆ, ನಾವು ನಮ್ಮಷ್ಟಕ್ಕೆ ಪರಿಮಿತರು ಎಂಬ ಭಾವನೆ ಇರ್ತದೆ. ಇಲ್ಲ, ವಿ ಆರ್ ಔಟ್ಸೈಡ್ ಆಲ್ಸೋ. ನಮ್ಮ ಜೀವನಕ್ಕೆ ಬೇಕಾಗಿರುವ ಪ್ರಾಣ ಅಥವಾ ಆಹಾರ ಹೊರಗೆ ಕೂಡ ಇದೆ, ಅದರಲ್ಲಿಯೂ ಕೂಡ ದೈವತ್ವವಿದೆ. ಅದರಿಂದ ನಾವು ಯಾವಾಗಲೂ ಆಹಾರ ಅಥವಾ ಪ್ರಾಣವನ್ನು ತೆಗೆದುಕೊಳ್ಳುವಾಗ ಸೋಹಂ ಅಂದರೆ ಸೋಹಂ ಅಥವಾ ಹಂಸ, ಯಾಕೆಂದರೆ ನಾನು ನೀನೇ ನೀನು ನಾನೇ ಎಂಬ ಭಾವದಲ್ಲಿ ನಾವು ಉಸಿರಾಟವನ್ನು ಮಾಡುವುದೇ ಒಂದು ರೀತಿಯ ಜಪದ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಇಂಥದ್ದು ವಿವಿಧ ಇದನ್ನು ನಾವು ಮುಂದೆ ನೋಡೋಣ. ಈಗ ನಾನು ಹೇಳುವ ಪ್ರಕಾರ ನಾವು ಒಳಗೆಲ್ಲದೆ ಹೊರಗೂ ಕೂಡ ಇದ್ದೇವೆ. ಆದ್ದರಿಂದ ಪ್ರಾಣವಿಲ್ಲದೆ ಎಷ್ಟು ತಿಂದು ಬದುಕೊಳಿದು ಎಷ್ಟು ಎಕ್ಸಸೈಸ್ ಎಲ್ಲ ಮಾಡಿದರೂ ಕೂಡ 10-15 ನಿಮಿಷ ನಾವು ಅಥವಾ 10 ನಿಮಿಷಕ್ಕಿಂತ ಹೆಚ್ಚು ಟೈಮಲ್ಲಿ ನಾವು ಉಸಿರಾಟವನ್ನು ನಿಲ್ಲಿಸಿದರೆ ನಮ್ಮ ಪ್ರಾಣ ಹೋಗುತ್ತದೆ ಅಲ್ವಾ. ಆದ್ದರಿಂದ ಭೃಗುವಿಗೆ ತಿಳಿಯಿತು, ಪ್ರಾಣಂ ಬ್ರಹ್ಮ ಅಂತೇಳಿ ತಿಳಿದು ಬಂತಲ್ಲ ಅಂತೇಳಿ ತಂದೆ ಹತ್ರ ಓಡಿದ. ತಂದೆ ಹತ್ರ ಓಡುವಾಗ, ಅದು ಹೌದು, ಆದರೆ ಇದಕ್ಕಿಂತಲೂ ಮಿಗಿಲಾದದ್ದು ಏನೋ ಇದೆ, ಹೋಗಿ ತಪಸ್ಸು ಮಾಡು ಅಂತೇಳಿ. ಭೃಗು ಪುನಃ ತಪಸ್ಸಿಗೆ ಕೂತ್ಕೊಂಡ. ತಾನು ತಿಳಿದುಕೊಳ್ಳಬೇಕಾದರೆ ಅವನಿಗೆ ತಿಳಿಯಿತು, ಓ, ನಮಗೆ ಮನಸ್ಸು ಎಂಬುದು ಇದೆ ಅಲ್ವಾ, ಮನಸ್ಸು ಎಂಬುದಿದೆ, ನನಗೆ ಆಮ್ ಎಂಬುದಿದೆ, ನನಗೆ ಸ್ವಾಭಿಮಾನ ಎಂಬುದು ಇದೆ. ಆದ್ದರಿಂದ ನಾನೇನು ಹೇಳ್ತಾನೆ, ಆಮ್ ಬ್ರಹ್ಮ ಅಂತ ಹೇಳ್ತಾನೆ. ಯಾಕೆಂದ್ರೆ ನನ್ನಲ್ಲಿರುವ ಆಮೆ ಬ್ರಹ್ಮ ಅಂತ ಹೇಳ್ತಾನೆ. ಅದರಿಂದ ನಾನು ಇದು ಮನೆ ಕಟ್ಟಿಸಿದೆ, ಯಾರು? ಇದು ನಾನು ಕಟ್ಟಿಸಿದ್ದು, ಆ ನಾನು ಎಂಬುದು ನನ್ನಲ್ಲಿದೆ. ಆದ್ದರಿಂದ ಆಮ್ ಬ್ರಹ್ಮ ಅಂತ ಹೇಳ್ದ, ಅಲ್ಲ ಅಂತ ಹೇಳ್ದ. ತಂದೆ ಹತ್ರ ಹೇಳುವಾಗ ಪುನಃ ತಪಸ್ಸು ಮಾಡ್ದ. ಇಲ್ಲ, ಹಾಗಾದ್ರೆ ನಾನು ಏನಾದ್ರೂ ಮಾಡ್ಬೇಕಾದ್ರೆ ನನ್ನ ವಿಚಾರಗಳು ಉತ್ಪನ್ನವಾಗಬೇಕು. ಆದ್ದರಿಂದ ನಾನು ಇದು ಏನು ಯೋಚಿಸುತ್ತೇನೆ, ಏನು ವಿಚಾರವಿಲ್ಲದೆ ನಾನು ಏನಾದ್ರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ, ಯಾಕಂದ್ರೆ ಆ ವಿಚಾರಗಳು ನನ್ನಲ್ಲಿ ಮೂಡಿ ಬರಬೇಕು. ಆದ್ದರಿಂದ ಆತ ಯೋಚಿಸ್ತಾನೆ, ಮನೋಬ್ರಹ್ಮ ಅಂತೇಳಿ. ಪುನಃ ಅವನು ಹೋಗ್ತಾನೆ ತಂದೆಯ ಬಳಿ. ಇಲ್ಲ, ತಂದೆ ಹೇಳ್ತಾನೆ, ಇಲ್ಲ, ಇದು ಹೌದು, ಮನಸ್ಸಿಲ್ಲದೆ ನೀನು ಜೀವಿಸಲಾರೆ, ಮನಸ್ಸಿಲ್ಲದೆ ನೀನು ಯಾವ ಕಾರ್ಯವನ್ನೂ ಮಾಡಲಾರೆ. ಯು ಕಾಂಟ್ ಬಿ ಇನ್ ಆಕ್ಷನ್ ವಿದೌಟ್ ಯುವರ್ ಥಾಟ್ಸ್ ಅಲ್ವಾ. ಅದರಿಂದ ಅದು ಹೌದು, ಆದರೆ ಇದಕ್ಕಿಂತಲೂ ಮಿಗಿಲಾದ ಇನ್ನೂ ಇದೆ ಅಂತ ಹೇಳ್ತಾನೆ. ದೆನ್ ಹಿ ಕಮ್ಸ್ ಟು ನೋ ದ್ಯಾಟ್, ಹೌದು, ಯಾವುದು ಮಾಡಬೇಕು ಯಾವುದು ಮಾಡಬಾರದಾದ ಇಂಟೆಲೆಕ್ಟ್ ಒಂದು ಇರಬೇಕು, ಬುದ್ಧಿ ಇರಬೇಕು, ಯಾವುದು ತಪ್ಪು ಯಾವುದು ಸರಿಯಲ್ಲ ಎಂಬುದನ್ನು ತಿಳಿಯಬೇಕು. ಅದಕ್ಕೆ ನಾವು ಹೇಳುತ್ತೇವೆ, ಇದು ಸಂಸ್ಕಾರ. ನಮ್ಮ ಮಗುವಿಗೆ ಅದು ನನ್ನದಲ್ಲ ಮಗು, ಅದು ಬೇರೆಯವರದಂದರೆ ನೀನು ಇಸ್ಕೊಳ್ಳುವ ಇದಕ್ಕೆ ಅಧಿಕಾರ ನಿನಗೆ ಇಲ್ಲ ಎಂಬುದನ್ನು ಚಿಕ್ಕ ಪ್ರಾಯದಲ್ಲಿ ಕಲಿಸಿದರೆ
ಮಕ್ಕಳು ಮತ್ತೆ ತೊಂದರೆ ಜೀವನದ ಅಂದರೆ ದೊಡ್ಡವರಾದಾಗ ಆ ತಪ್ಪನ್ನು ಮಾಡುವುದಿಲ್ಲ. ಯಾಕೆಂದ್ರೆ ಆ ಸಂಸ್ಕಾರ ಅದರಲ್ಲಿ ಬೇರೆ ಇರ್ತದೆ. ತಂದೆ ತಾಯಿಯಂದಿರು ಚಿಕ್ಕಂದಿನಲ್ಲಿ ಕಲಿಸಿರುವ ಪಾಠ ಅದು ಒಳಗಿರ್ತದೆ. ಹೇಗೆ ಸಾರ್ವಜನಿಕವಾಗಿ ಬಿಹೇವ್ ಮಾಡುವುದು, ಯಾವುದೇ ಏನಾದ್ರೂ ಮಾಡಬಾರ್ದು. ತಪ್ಪು ಅಂದ್ರೆ ತಪ್ಪು, ಅದು ಅದರಿಂದ ನಷ್ಟ ಉಂಟಾಗ್ತದೆ. ನಾನೇ ಅದನ್ನು ತಪ್ಪು ಮಾಡಿದರೆ ಶಿಕ್ಷೆಗೆ ಒಳಗಾಗ್ತೇನೆ, ನನ್ನ ಸಮಯ ಹಾಳಾಗ್ತದೆ. ನಾನೇನು ಅನಗತ್ಯವಾದ ತಿಂದರೆ ನನ್ನ ಜೀವ ಹಾಳಾಗ್ತದೆ, ಅನಾರೋಗ್ಯ ತುಂಬುತ್ತದೆ. ಅಥವಾ ಮಾಡಬೇಕಾದದ್ದು ಒಳ್ಳೆಯ ಕೆಲಸಗಳನ್ನು ಮಾಡಲು ನಮ್ಮ ಮನೋದಾಢ್ಯ ಇರಬೇಕು, ಮನಸ್ಸನ್ನು ಕಡಬೇಕು. ಟೈಮ್ಸ್ ನನ್ನ ಮನಸ್ಸು ಹೇಳ್ತದೆ, ಇವತ್ತು 1-2 ಗಂಟೆ ನಾನು ವರ್ಕೌಟ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಆದರೆ ದೇಹ ಕೇಳುವುದಿಲ್ಲ, ಇದು ಸುಸ್ತು, ಕೈ ಓಡುವುದಿಲ್ಲ, ಕಾಲು ನಡೆಯಲು ಕೇಳುವುದಿಲ್ಲ. ಆದರೆ ನಾವು ಏನು ಮಾಡಿದರೂ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದರೂ ದೃಢವಾದ ದೇಹಕ್ಕಾಗಿ ನಾವು ಸುಸಲಿತವಾಗಿರಬೇಕಾದ್ರೆ ನಾವು ಮನಸ್ಸನ್ನು ಇನ್ನೂ ದೃಢಗೊಳಿಸಬೇಕು, ನಮ್ಮ ದೇಹಕ್ಕೆ ಆರ್ಡರ್ ಕೊಡಬೇಕು, ಹೌದಲ್ಲೇ? ಆದ್ದರಿಂದ ಇಂಟೆಲೆಕ್ಟ್ ಎಂಬುದು ಅಥವಾ ಬುದ್ಧಿ ಎಂಬುದು ಒಳ್ಳೆಯದು. ಅದರಿಂದ ಆತನಿಗೆ ತಿಳಿಯುತ್ತದೆ ಆ ಬುದ್ಧಿ ಇರಬೇಕಾದ್ರೆ ಹೇಗೆ ಗೊತ್ತಾಗಬೇಕು. ಯಾಕಂದ್ರೆ ನನಗೆ ಉಪ್ಪು ಅಥವಾ ಉಪ್ಪನ್ನು ಎಷ್ಟು ಹಾಕಬೇಕು ಆಹಾರಕ್ಕೆ, ಹಾಗಾದ್ರೆ ಅದು ಹೇಗೆ ಗೊತ್ತಾಗಬೇಕು? ಆ ಉಪ್ಪಿನ ರುಚಿ ನನಗೆ ಗೊತ್ತಿರಬೇಕು. ಹಾಗಾದ್ರೆ ಆ ರುಚಿಯ ಭಾವನೆಯಲ್ಲಿರಬೇಕು, ಅದು ನನ್ನ ಚಿತ್ತದಲ್ಲಿರಬೇಕು. ಉಪ್ಪು ನೋಡುವಾಗ ತಿಳಿತದೆ. ಒಂದು ಸೇರು ಉಪ್ಪು ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಒಂದು ಮುಷ್ಟಿ ಅಥವಾ ಚಿಮಟಿ ಅಷ್ಟು ಹಾಕಬೇಕಾಗ್ತದೆ. ಅದು ಎಲ್ಲಿರ್ತದೆ? ಅದು ಚಿತ್ತದಲ್ಲಿ ಇರ್ತದೆ. ಆದ್ದರಿಂದ ಬುದ್ಧಿ ಮತ್ತು ಚಿತ್ತ ಬೇಕು. ಜ್ಞಾನಂ ಬ್ರಹ್ಮ ಅಂತ ಹೇಳ್ತಾನೆ ರಘು ತಂದೆ ಹತ್ರ ಹೋಗಿ. ಅಲ್ಲ ಅಂತ ಹೇಳ್ತಾನೆ ರಘು, ಇದಕ್ಕಿಂತಲೂ ಮಿಗಿಲಾದದ್ದು ಏನೋ ಇರಬೇಕು ಅಂತ ಹೇಳಿ ಯೋಚಿಸ್ತಾನೆ. ಹಾಗಾದ್ರೆ ಈ ಬುದ್ಧಿ ಇದೆ, ಈ ಚಿತ್ತ ಇದೆ, ಹಾಮ್ ಇದೆ, ಸ್ವಾಭಿಮಾನ ಇದೆ, ಎಲ್ಲವೂ ಇದೆ, ಮದ ಗರ್ವ ಸೊಕ್ಕ ಎಲ್ಲವೂ ಕೂಡಿರುವ ಆ ಮನಸ್ಸು ಅಂತಃಕರಣ ನನ್ನಲ್ಲಿ ಇದ್ದು ಕೂಡ ಇದನ್ನೆಲ್ಲ ನಾನು ಯಾಕೆ ಮಾಡ್ತೇನೆ? ಆದ್ದರಿಂದ ಅವನು ಯೋಚಿಸ್ತಾನೆ, ತಪಸ್ಸು ಮಾಡ್ತಾನೆ, ಇದನ್ನೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೇನೆ? ಯಾಕೆಂದ್ರೆ ಬಾಯದಲ್ಲಿ ಆನಂದ ನನಗೆ ಅಟ್ರಾಕ್ಷನ್ಗೆ ತರ್ತದೆ. ಯಾರನ್ನೋ ನೋಡಿದಾಗ, ಹೂವನ್ನು ನೋಡಿದಾಗ ಏನೋ ಸೌಂದರ್ಯ ನನಗೆ ಅನುಭವಕ್ಕೆ ಬರುತ್ತದೆ, ಏನೋ ಆನಂದ ಉಂಟಾಗ್ತದೆ. ಯಾವುದೊಂದು ನೃತ್ಯವನ್ನು ನೋಡುವಾಗ ನನಗೆ ಆನಂದ ಉಂಟಾಗ್ತದೆ, ಅಥವಾ ಯಾವುದೋ ಒಂದು ಗಾನ ತೇಲಿ ಬರುವಾಗ, ಅಥವಾ ಸುಗಂಧಮಯ ಪರಿಮಳದಲ್ಲಿ ಆ ವ್ಯಾಲಿಯಲ್ಲಿ ಕೂತ್ಕೊಂಡಾಗ ಏನೋ ಸೌಂದರ್ಯ, ಏನೋ ಆನಂದ, ಏನೋ ಪುಳಕ. ಆದ್ದರಿಂದ ಇದಕ್ಕೆ ನಾನು ಎಲ್ಲ ಇದನ್ನು ಮಾಡುವುದು ಯಾವುದಕ್ಕೆ? ನನ್ನ ಆನಂದಕ್ಕಾಗಿ. ಉದ್ಯಾನವನವನ್ನು ಮಾಡ್ತೇನೆ ಮನೆ ಎದುರು ಆನಂದಕ್ಕಾಗಿ. ಬೆಳಗ್ಗೆದು ನೀರು ಕುಡಿದರೆ ಸಾಕು, ಇಲ್ಲ ಒಂದು ಪಾನಕ ಮಾಡುತ್ತೇನೆ, ಅದು ಯಾಕೆ? ಆನಂದಕ್ಕಾಗಿ. ಯಾವಕ್ಕೆ? ರಾಮನಾಮ ಪಾನಕ ನೀರು ಕುಡಿಲಿಕ್ಕೆ ಆಗ್ತದೆ, ರಾಮನಾಮ ಪಾನಕ ಮಾಡ್ತೇವೆ. ಯಾಕೆಂದ್ರೆ ಇದನ್ನೆಲ್ಲ ನಾವು ನಮ್ಮ ಆನಂದಕ್ಕಾಗಿ ಮಾಡ್ತೇವೆ. ಯಾವುದೋ ಒಂದು ಸಿನಿಮಾಕ್ಕೆ ಹೊರಟು ಹೋಗುತ್ತೇವೆ, ಏನೋ ಒಂದು ಔಟ್ಸೈಡ್ ಒಂದು ಊಟಕ್ಕೆ ಕೊಡ್ತೇವೆ, ಎಲ್ಲೋ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಸಮಾಧಾನ ಮಾಡಿಕೊಳ್ತೇವೆ. ನಾವು ಗಪ್ಪ ಚುಪ್ ಹರಟೆ ಹೊಡೆಯುತ್ತೇವೆ, ಅಥವಾ ನಮ್ಮ ಅಂತರ್ಯದಲ್ಲಿ ಭಜನೆ ಮುಂತಾದವುಗಳನ್ನು ಮಾಡ್ತಾ ಇದ್ದೇವೆ. ಇದು ಯಾಕೆ? ಇದು ನಮ್ಮ ಆನಂದಕ್ಕಾಗಿ. ಹಾಗಾದ್ರೆ ಆನಂದಕ್ಕಾಗಿ ಅವನು ಯೋಚಿಸ್ತಾನೆ. ಅವನು ಹೇಳ್ತಾನೆ ತಂದೆ ಹತ್ರ, ಇದನ್ನೆಲ್ಲ ನಾವು ಮಾಡುದು ಆನಂದಕ್ಕಾಗಿ. ಆನಂದ ಎಂಬುದು ನಮ್ಮ ಅಂತರ್ಗತದಲ್ಲಿ, ನಮ್ಮ ಇದರಲ್ಲಿ ಇಲ್ಲದಿದ್ದರೆ ಈ ಜೀವನ ಯಾವುದಕ್ಕೆ ಅಂತ ಹೇಳಿ ತಂದೆಗೆ ಹೇಳ್ತಾನೆ. ಆನಂದೋ ಬ್ರಹ್ಮ. ಈ ಆನಂದ ಏನಿದೆ ಅದು ಕಾಣುವುದಿಲ್ಲ, ಆದರೆ ಅದು ಬ್ರಹ್ಮವಿರಬೇಕು ಅಂತೆ. ತಂದೆ ಹೇಳ್ತಾನೆ, ಇದು ಹೌದು, ಆದರೆ ಇದಕ್ಕಿಂತ ಮಿಗಿಲಾದದ್ದು ಏನೋ ಇದೆ. ಪುನಃ ರಘು ತಪಸ್ಸಿಗೆ ಕೊಳ್ತಾನೆ. ಇದೆಲ್ಲ ಇದ್ದು ಏನು? ಅವನು ತನ್ನಷ್ಟಕ್ಕೆ ಖಾಲಿಯಾಗುತ್ತಾ ಹೋಗುತ್ತಾನೆ. ಎಲ್ಲವೂ ಖಾಲಿಯಾದಾಗ ಓಶೋ ಹೇಳುವ ಮಾತು ನೆನಪಿಗೆ ಬರುತ್ತದೆ, ಖಾಲಿಯಾಗುವುದೇ ಆಶೀರ್ವಾದ, ಖಾಲಿಯಾಗುವುದೇ ವರದಾನ. ಈಗ ನಾನು ಹೇಳೋದು ಖಾಲಿಯಾಗುವುದೇ ಆಶೀರ್ವಾದ, ಖಾಲಿಯಾಗುವುದೇ ವರದಾನ. ಯಾಕೆ ನನಗೆ ಈ ದುಃಖಗಳು ಬರ್ತದೆ? ಯಾಕೆ ದುಃಖಗಳು ಬರ್ತವೆ? ನಮ್ಮಲ್ಲಿ ಡಿಸೈರ್ಸ್, ಆಶೆಗಳು, ವಾಂಟ್ಸ್, ಕಾಮನೆಗಳು ತುಂಬಿವೆ. ಹಾಗಾದರೆ ನಾನೇನು ಮಾಡಬೇಕು? ಹಾಗಾದರೆ ನಾನು ವಿಚಾರ ಶೂನ್ಯವಾಗಬೇಕು. ನನ್ನ ಶರೀರವನ್ನು ಆಸನ ಮುಂತಾದವುಗಳಿಂದ ಶೂನ್ಯ ಮಾಡಬೇಕು, ಶುದ್ಧಿ ಮಾಡಬೇಕು. ಕೊನೆಗೆ ನನ್ನಲ್ಲಿ ಈ ಭಾವಗಳು ಏನಿದೆ, ಅವು ಕೆರಳಿಸುವಿಕೆಯ ಭಾವನೆಗಳು, ಯಾವುದೋ ಒಂದು ಹೂವನ್ನು ನೋಡುವಾಗ ಕತ್ತರಿಸುವ ಭಾವನೆ, ಯಾವುದೇ ಹುಡುಗಿಯನ್ನು ನೋಡುವಾಗ ಏನೋ ವಿಲಕ್ಷಣವಾದ ಭಾವನೆಗಳು. ಅದಕ್ಕೆ ಪ್ಲಾಟೋ ಹೇಳ್ತಾನೆ, ಲವ್ ಈಸ್ ಫ್ರಮ್ ಟ್ರೂತ್, ಬಟ್ ಲವ್ ಈಸ್ ಎ ಸಾರ್ಟ್ ಆಫ್ ಗಾಡ್ಸ್ ಮ್ಯಾಡ್ನೆಸ್ ಅಂತ. ಏನು ಹೇಳ್ತಾನೆ? ಲವ್ ಈಸ್ ಎ ಸಾರ್ಟ್ ಆಫ್ ಗಾಡ್ಸ್ ಮ್ಯಾಡ್ನೆಸ್. ಹಾಗಾದರೆ ಈ ಪ್ರೀತಿ ಎಂಬುದೊಂದು ಹುಚ್ಚುತನವಾ? ದೇವರು ಯಾಕೆ ಈ ಪ್ರೀತಿಯನ್ನು ತಂದರು? ಅದರ ಅಂತರ್ಗತವಾಗಿ ಇನ್ನೊಂದು ಅವನಿಗೆ ತಿಳಿಯುತ್ತದೆ. ನಾನು ಖಾಲಿ ಆದಂತೆ ರಘು ಶೂನ್ಯತ್ವಕ್ಕೆ ತೆರಳುತ್ತಾನೆ. ಅಲ್ಲಿ ಏನೂ ಇಲ್ಲ, ಆದರೆ ಎಲ್ಲವೂ ಇದೆ. ಅವನು ಯೋಚಿಸ್ತಾನೆ, ನಾನು ಏನೇನೋ ಅಲ್ಲ.
ಆ ಶೂನ್ಯತ್ವದ ಪರಿಮಿತಿಯಲ್ಲಿ ನಮಗೆ ಈ ಪ್ರೇಮದ ಒಂದು ಆವಿರ್ಭವನೆ ಆಗ್ತದೆ. ತಂದೆ ಅಂತ ಹೇಳ್ತಾನೆ, ಈಗ ಏನೂ ಹೇಳಿದಿಲ್ಲ, ತಂದೆಗೆ ಪ್ರಣಾಮಗಳನ್ನು ಸಲ್ಲಿಸ್ತಾನೆ. ಪಿತೃ ದೇವೋ ಭವ, ನೀನೇ ದೇವ ಮತ್ತೆ ಹೇಳ್ತಾನೆ. ಹೌದು, ಈಗ ಅವನು ವಿವರಿಸಲಿಕ್ಕೆ ಹೋಗುದಿಲ್ಲ, ಅಲ್ಲಿ ವಿವರಿಸಲಿಕ್ಕೆ ಏನೂ ಇಲ್ಲ. ಯಾಕೆಂದ್ರೆ ಆತ ಶೂನ್ಯತ್ವವನ್ನು ಹೇಳ್ತಾನೆ. ಏನೂ ಇಲ್ವೋ ಆ ಸ್ಥಿತಿಯೇ ಎಲ್ಲವೂ ಹೌದು. ಈಗ ನಾಳೆ ನಾನು ಇದರ ಬಗ್ಗೆ ಪಂಚಕೋಶೀಯದಲ್ಲಿ ಇದನ್ನು ವಿವರಿಸಲಿಕ್ಕೆ ಹೋಗ್ತೇನೆ. ನಾಳೆ ನೋಡು. ಓಕೆ, ಇಂತಿ ನಿಮ್ಮವನೇ ನಿಶ್ಚಿಂತ.